ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹ್ಯಾಂಡ್ ರೈಟಿಂಗ್ ಎಷ್ಟು ಮುಖ್ಯ ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಟ್ರೇಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಏನಾಗುತ್ತೆ ಗೊತ್ತಾ? ಫಸ್ಟ್ ಲೆಟರ್ ಫಾರ್ಮೇಷನ್ನ ನಾವು ಚೆನ್ನಾಗಿ ಮಾಡ್ಬೋದು. ಸೆಕೆಂಡ್ಲಿ ಹ್ಯಾಂಡ್ ರೈಟಿಂಗು ನೀಟಾಗಿ ಬರುತ್ತೆ. ಸೊ ನಾವು ಅದನ್ನು ಚೆನ್ನಾಗಿ ಅಂದವಾಗಿ ಬರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಸಲ್ ಮೆಮೊರಿ, ನಾವು ಹ್ಯಾಂಡಿಗೆ ಬರಿತೀವಲ್ವ, ಸೊ ಬ್ರೈನು ಮಸಲ್ ಕೋಆರ್ಡಿನೇಷನ್ ಆಗೋದ್ರಿಂದ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹ್ಯಾಂಡ್ ಐ ಕೋಆರ್ಡಿನೇಷನ್, ನಮ್ಮ ಕಣ್ಣಿಗೂ ಮತ್ತು ಕೈಗೂ ಕೋಆರ್ಡಿನೇಷನ್ ಬರುತ್ತೆ. ನಾವು ಆ ಕಡೆ ಈ ಕಡೆ ನೋಡ್ತಾ ಇದ್ರೂ ಕೂಡ ಕೆಲವೊಂದು ಟೈಮ್ ಬರಿತಾ ಇರ್ತೀವಿ ಗೊತ್ತಾ? ಸೊ ಆ ಮಸಲ್ಸ್ಗೆ ನಾವು ಟ್ರೈನ್ ಮಾಡಿರೋದ್ರಿಂದ ಈಸಿಯಾಗಿ ನಾವು ಅದನ್ನು ಬರಿಬೋದು. ನೆಕ್ಸ್ಟ್ ಪೆನ್ಸಿಲ್ನ ಕಂಟ್ರೋಲಲ್ಲಿ ಇಡ್ಬೋದು. ನಾವು ಅದನ್ನು ಹೆಂಗೆ ಬೇಕಂಗೆ ನಾವು ಈಸಿಯಾಗಿ ಫ್ಲೋ ಮಾಡ್ಬೋದು. ಲೆಟರ್ ಸೈಜ್ ಮತ್ತು ಸ್ಪೇಸಿಂಗ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ಅಂದರೆ ಲೆಟರ್ಗಳ ಮಧ್ಯೆ ಎಷ್ಟೆಷ್ಟು ಸ್ಪೇಸ್ ಬರಬೇಕು, ಸೈಜ್ ಎಷ್ಟೆಷ್ಟು ದಪ್ಪ ಬರಿಬೇಕು, ವರ್ಡ್ಸ್ಗಳ ಮಧ್ಯೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ನಾವು ಈಸಿಯಾಗಿ ಅದನ್ನು ಐಡೆಂಟಿಫೈ ಮಾಡ್ಬೋದು. ಮತ್ತು ರೈಟಿಂಗ್ ಸ್ಪೀಡನ್ನು ಇದು ಇಂಪ್ರೂವ್ ಮಾಡುತ್ತೆ. ಅಂದರೆ ಈಗ ಆಲ್ರೆಡಿ ನಾವು ತಿದ್ದಿ ಟ್ರೇಸಿಂಗ್ ಮೀನ್ಸ್ ತಿದ್ದೋದು ತಾನೆ. ಸೊ ತಿದ್ದೋದ್ರಿಂದ ಏನಾಗುತ್ತೆ, ನಮಗೆ ಅವುಗಳ ಶೇಪ್ ಗೊತ್ತಾಗಿರುತ್ತೆ, ಲೆಟರ್ಸ್ ಹೆಂಗೆ ಬರಿಬೇಕು ಅಂತ ಟ್ರೈನ್ ಆಗಿರುತ್ತೆ. ಹಾಗಾಗಿ ನಮ್ಮದು ರೈಟಿಂಗ್ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ರೈಟಿಂಗ್ ಸ್ಪೀಡು, ಲೆಟರ್ ಫಾರ್ಮೇಷನ್ನು, ಸೈಜ್ ಎಲ್ಲ ನಾವು ಕಲ್ತಾದ್ಮೇಲೆ ನಮಗೆ ಹ್ಯಾಂಡ್ ರೈಟಿಂಗ್ ಬರೆಯೋದಕ್ಕೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗೇ ಆಗುತ್ತಲ್ವ. ಸೊ ಫೈನಲಿ ನಮಗೆ ರೈಟಿಂಗಲ್ಲಿ ಎಕ್ಸಾಮಲ್ಲಾಗಿರ್ಬೋದು, ಟೆಸ್ಟಲ್ಲಾಗಿರ್ಬೋದು, ಬರೆಯುವಾಗ ನಮಗೆ ತುಂಬ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಇದಿಷ್ಟು ನಿಮಗೆ ಟ್ರೇಸಿಂಗ್ ಮಾಡೋದ್ರಿಂದ ಆಗುವಂಥ ಅಡ್ವಾಂಟೇಜಸ್. ನೆಕ್ಸ್ಟ್ ಸ್ಲ್ಯಾಂಟ್ ಹ್ಯಾಂಡ್ ರೈಟಿಂಗ್ ಅಂದರೆ ಮುಂದಕ್ಕೆ ಓರೆ ಮಾಡಿ ಬರೆಯೋದು. ಫಾರ್ವರ್ಡ್ ಆಗಿ ಮಾಡೋದ್ರಿಂದ ಏನೇನು ಅನುಕೂಲ ಇದೆ ಅಂತ ನೋಡೋಣ. ಸೊ ಫಸ್ಟ್ ಏನು ಮಾಡುತ್ತೆ, ಇದು ಇಂಪ್ರೂವ್ಸ್ ರೈಟಿಂಗ್ ಸ್ಪೀಡ್. ನಮಗೆ ಟ್ರೇಸಿಂಗ್ ಮಾಡುವಾಗ ಆಲ್ರೆಡಿ ಸ್ಲ್ಯಾಂಟಿಂಗ್ ಲೈನ್ಸ್ ಅದೆಲ್ಲ ಬರೆದಿರ್ತೀವಲ್ವ, ಸೊ ಹಾಗಾಗಿ ಸ್ಲ್ಯಾಂಟ್ ಮಾಡಿ ಬರೆಯೋದ್ರಿಂದ ಸ್ಪೀಡಪ್ ಜಾಸ್ತಿ ಆಗುತ್ತೆ. ನಾವು ಫಾಸ್ಟಾಗಿ ಬರಿಬೋದು. ಸೊ ನಿಮಗೆಲ್ಲ ಗೊತ್ತು, ಎಕ್ಸಾಮಲ್ಲಿ ಓನ್ಲಿ 3 hours ಇರುತ್ತೆ. ಸೊ ಅಷ್ಟರೊಳಗಡೆ ನಾವು ಅದನ್ನೆಲ್ಲ ಬರೆದು ಮುಗಿಸ್ಬೇಕಲ್ವಾ. ಸೊ ಹಾಗಾಗಿ ಇದು ಹ್ಯಾಂಡ್ ರೈಟಿಂಗ್ ಸ್ಪೀಡಪ್ ಮಾಡೋದಕ್ಕೆ ಸ್ಲ್ಯಾಂಟಿಂಗ್ ಪೊಸಿಷನ್ನು ನಮಗೆ ಹೆಲ್ಪ್ ಮಾಡುತ್ತೆ. ಎನ್ಹಾನ್ಸಸ್ ರೀಡಬಿಲಿಟಿ, ಅಂದರೆ ಇದು ಓದೋರಿಗೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಬೇಗನೂ ಅರ್ಥ ಆಗುತ್ತೆ, ವರ್ಡಿಂಗ್ಸ್ಗಳು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ರೀಡಬಿಲಿಟಿ ಕೂಡ ಚೆನ್ನಾಗಾಗುತ್ತೆ. ಪ್ರೊವೈಡ್ಸ್ ನ್ಯಾಚುರಲ್ ಹ್ಯಾಂಡ್ ರೈಟಿಂಗ್ ಪೋಸ್ಚರ್. ನಮಗೇನು ಮಾಡುತ್ತೆ, ಇದು ಈ ಕಡೆ ಸೈಡಲ್ಲಿ ಈ ಥರ ಹಿಂಗೆ ಓರೆ ಮಾಡ್ಕೊಂಡು ಬರೆಯೋದ್ರಿಂದ ನಮಗೆ ಬರೀಬೇಕಾದ್ರೆ ಪೋಸ್ಚರ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ರೈಟಿಂಗ್ ಪೋಸ್ಚರ್ನ ಇಂಪ್ರೂವ್ ಮಾಡೋದಿಕ್ಕೆ. ಸೊ ನೆಕ್ಸ್ಟ್ ಒನ್, ಕ್ರಿಯೇಟ್ಸ್ ಎ ಅಟ್ರಾಕ್ಟಿವ್ ಲುಕ್. ನೋಡಿ, ನಾನು ಇವಾಗ ಬರಿತಾ ಇದ್ದೀನಲ್ಲ, ರೈಟ್ ಸೈಡಿಗೆ ಓರೆ ಮಾಡಿ ಬರೀತಿರೋದ್ರಿಂದ ಅದು ನಿಮಗೆ ನೋಡೋದಕ್ಕೆ ಚಂದವಾಗಿ ಕಾಣಿಸ್ತಾ ಇದೆಯಾ ಇಲ್ವಾ? ಸೊ ಹ್ಯಾಂಡ್ ರೈಟಿಂಗ್ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗು ಕಾಣಿಸುತ್ತೆ. ಸೊ ಅಟ್ರಾಕ್ಟಿವ್ ಆಗು ಕೂಡ ಇರುತ್ತೆ. ಅದೇ ಥರ ಇದು ರೆಡ್ಯೂಸಸ್ ಹ್ಯಾಂಡ್ ಸ್ಟ್ರೈನ್. ನಿಮಗೆ ಅಬ್ಸರ್ವ್ ಮಾಡಿದ್ದೀರಾ, ಬರಿತಾ ತುಂಬ ಕೈ ಸ್ಟ್ರೈನ್ ಆಗುತ್ತೆ. ಇದರ ಹತ್ರ, ಬೆರಳ ಹತ್ರ, ಆಮೇಲೆ ಆ್ಯಂಕಲ್ ಹತ್ರ ಅದೆಲ್ಲ ನೀವು ಅಂತಿರ್ತೀರ, ಕೈ ನೋವು ಬರ್ತಿದೆ ಕಣಮ್ಮ, ಇಲ್ಲಿ ಬರೆಯೋಕ್ಕಾಗ್ತಿಲ್ಲ, ತುಂಬ ಬರೆಯೋಕ್ಕಿದೆ ಅಂತೆಲ್ಲ. ಸೊ ಆ ಥರ ಹ್ಯಾಂಡ್ ಸ್ಟ್ರೈನ್ ಆಗಲ್ಲ, ಫಿಂಗರ್ಸ್ಗೂ ಕೂಡ ಜಾಸ್ತಿ ಒತ್ತಡ ಬೀಳಲ್ಲ. ಸೊ ಇದು ಏನು ಮಾಡುತ್ತೆ, ಸ್ಟ್ರೈನನ್ನು ರೆಡ್ಯೂಸ್ ಮಾಡುತ್ತೆ. ಇವಾಗ ನೋಡಿ, ನಾನು ಬರಿತಾ ಇರೋ ಹ್ಯಾಂಡ್ ರೈಟಿಂಗು ರೈಟಿಂಗ್ ಸ್ಟ್ರೈಟ್ ಆರ್ ಬ್ಯಾಕ್ವರ್ಡ್ಸ್. ನಾನೀಗ ಫಸ್ಟ್ 4 ಲೈನು ಸ್ಟ್ರೈಟಾಗಿ ಬರಿತಾ ಇದ್ದೀನಿ, ಆಮೇಲೆ 4 ಲೈನು ಬ್ಯಾಕ್ ಅಂದರೆ ಹಿಂದಕ್ಕೆ ಬರಿತಾ ಇದ್ದೀನಿ. ಸೊ ಈ ಥರ ಬರೆಯೋದ್ರಿಂದ ಏನಾಗುತ್ತೆ, ಅಡ್ವಾಂಟೇಜಸ್ ಇದೆಯಾ, ಡಿಸ್ಅಡ್ವಾಂಟೇಜಸ್ ಇದೆಯಾ ಅಂತ ನೋಡೋಣ. ಸೊ ಫಸ್ಟ್, ಜಾಸ್ತಿ ಡಿಸ್ಅಡ್ವಾಂಟೇಜೇ ಇದೆ. ಮೇ ರೆಡ್ಯೂಸ್ ರೈಟಿಂಗ್ ಸ್ಪೀಡ್ ಫಾರ್ ಸಮ್ ಪೀಪಲ್. ಅಂದರೆ ಕೆಲವರಿಗೆ ಫಾಸ್ಟಾಗಿ ಬರಿಬೋದು, ಆದರೆ ಕೆಲವರಿಗೆ ಏನು ಮಾಡುತ್ತೆ ಅಂದರೆ ಹಿಂದಕ್ಕೆ ಓರೆಯಾಗಿ ಬರಿಬೇಕಲ್ಲ, ಸ್ಟ್ರೈಟಾಗಿ ಬರಿಬೇಕಲ್ವ, ರೈಟಿಂಗ್ ಸ್ಪೀಡನ್ನು ಇದು ಕಡಿಮೆ ಮಾಡುತ್ತೆ. ಕೆನ್ ಫೀಲ್ ಲೆಸ್ ನ್ಯಾಚುರಲ್
ಆ್ಯಂಡ್ ಹಾರ್ಡರ್ ಟು ರೀಡ್. ಈಗ ನಾನು ಮೇಲ್ಗಡೆ ಸ್ಲ್ಯಾಂಟಾಗಿ ಬರಿತಿದ್ದಿದ್ದಕ್ಕೂ ಇದಕ್ಕೂ ನೋಡಿ ನಿಮಗೇನೆ ಗೊತ್ತಾಗ್ತಾ ಇದೆ, ಓದೋದಕ್ಕೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಸೊ ನಾವು ತುಂಬ ಕಷ್ಟಪಟ್ಟು ಓದಬೇಕು ಅಂತ ಅನಿಸುತ್ತೆ, ನ್ಯಾಚುರಲ್ ಆಗಿ ಕಾಣಿಸಲ್ಲ. ನೆಕ್ಸ್ಟ್ ಕಾಸ್ ಮೋರ್ ಹ್ಯಾಂಡ್ ಆರ್ ರಿಸ್ಟ್ ಸ್ಟ್ರೈನ್ ಡ್ಯೂರಿಂಗ್ ಲಾಂಗ್ ರೈಟಿಂಗ್ ಸೆಷನ್ಸ್. ತುಂಬ ಜಾಸ್ತಿ ನೀವು ಕನ್ನಡದಲ್ಲಿ ಪ್ರಬಂಧಗಳೆಲ್ಲ ಪೇಜ್ ಗಟ್ಟಲೆ ಬರಿತೀರಾ, ಈವನ್ ಎಸ್ಸೆ ರೈಟಿಂಗ್ಸು, ಪ್ಯಾರಾಗ್ರಾಫ್ ರೈಟಿಂಗ್ಸ್ ಎಲ್ಲ ತುಂಬ ಬರೆಯೋಕ್ಕಿರುತ್ತೆ. ಸೊ ಒಂದೊಂದು ಪೇಜ್ ಗಟ್ಟಲೆ ಬರಿಬೇಕಲ್ವಾ, ಹಾಗಾಗಿ ನಮಗೆ ತುಂಬ ಹ್ಯಾಂಡ್ ಪೇಯ್ನ್ ಕೂಡ ಬರುತ್ತೆ ಮತ್ತು ರಿಸ್ಟ್ ಪೇಯ್ನ್ ಕೂಡ ನಮಗದರಲ್ಲಿ ಬರುತ್ತೆ. ಸೊ ನಾವು ಅದನ್ನು ಬರೆಯುವಾಗ ಸ್ಲ್ಯಾಂಟ್ ಮಾಡೋದ್ರಿಂದ ಈಸಿಯಾಗಿ ನಮ್ಮ ಹ್ಯಾಂಡ್ ಫ್ಲೋ ಆಗ್ತಾ ಇರುತ್ತೆ. ಈಗ ಸ್ವಲ್ಪ ನಾವೇನು ಮಾಡ್ತೀವಿ, ಅದನ್ನು ಪ್ರೆಸ್ ಮಾಡ್ತೀವಿ, ಹಾಗಾಗಿ ನಮಗೆ ಹ್ಯಾಂಡ್ ಸ್ಟ್ರೈನ್ ಕೂಡ ಆಗುತ್ತೆ ಮತ್ತು ಸ್ವಲ್ಪ ಬರೆಯೋಕ್ಕೆ ಹಿಂಸೆ ಅನಿಸುತ್ತೆ. ರೈಟಿಂಗ್ ಮೇ ಅಪಿಯರ್ ಸ್ಟಿಫ್ ಆರ್ ಲೆಸ್ ಸ್ಮೂತ್ ಇಫ್ ಕನ್ಸಿಸ್ಟೆನ್ಸಿ ಈಸ್ ಪೂರ್. ಅಂದರೆ ನಾವು ಬರೆಯುವಾಗ ನೋಡಿ, ವರ್ಡ್ಸ್ಗಳು ಒಂದೇ ದಪ್ಪ ಸೈಜನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ನಾನು ಬರಿತಾ ಇದ್ದೀನಿ, ಸ್ಟಾರ್ಟಿಂಗಲ್ಲಿ ಸ್ಟ್ರೈಟ್ ಬರೆದೆ, ಈಗ ಸ್ವಲ್ಪ ಬ್ಯಾಕ್ ಬರಿತಾ ಇದ್ದೀನಿ. ಈಸಿಯಾಗಿ ಫ್ಲೋ ಆಗ್ತಿತ್ತಲ್ಲ ಸ್ಲ್ಯಾಂಟಾಗಿ, ಆ ಥರ ಫ್ಲೋ ಆಗ್ತಿಲ್ಲ. ಸ್ಟಿಫ್ನೆಸ್ಸು ಪ್ರೆಸ್ ಮಾಡಿ ಬರೀಬೇಕು ಅಂತ ಅನ್ನಿಸ್ತಿದೆ, ನಂಗೆ ಸ್ಮೂತಾಗಿ ಬರಿತಾ ಇದ್ದೀನಿ ಅಂತ ಅನ್ನಿಸ್ತಿಲ್ಲ ಅದು. ಆಮೇಲೆ ಸ್ಪೆಲ್ಲಿಂಗ್ಸ್ ಅಷ್ಟೇ, ಒಂದೇ ಸೈಜ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಿದ್ರೆ ಹಂಗೊಂದು ಕಡೆ ಹಿಂಗೊಂದು ಕಡೆ ನೋಡಿ, ಅಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಸೊ ನಿಮಗೇನೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ಲಾಸ್ಟ್ಲಿ, ಚಾನ್ಸ್ ಆಫ್ ಇನ್ಕ್ರೀಸಿಂಗ್ ಲೆಟರ್ಸ್. ಸೊ ನಾವು ಬರೆಯುವಾಗ ಅದು ಏನು ಬರೆದಿದ್ದೀವಿ ಅಂತ ಐಡೆಂಟಿಫೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಸೊ ಲೆಟರ್ಸ್ಗಳನ್ನ ಡಬಲ್ ಆರು, ಡಬಲ್ ಎಸ್ಸು ಆ ಟೈಪಲ್ಲಿ ಇನ್ಕ್ರೀಸ್ ಕೂಡ ಆಗ್ಬೋದು. ಸೊ ಆ ಸ್ಟಿಫ್ನೆಸ್ಸಿಂದ ಸ್ವಲ್ಪ ನಮಗೆ ಹ್ಯಾಂಡ್ ರೈಟಿಂಗ್ ಮೇಲೆ ಪ್ರೆಷರ್ ಹಾಕೋದ್ರಿಂದ ಹ್ಯಾಂಡ್ ಪೇಯ್ನು ಬರುತ್ತೆ, ಸ್ಪೀಡು ಕಡಿಮೆ ಆಗುತ್ತೆ. ಸೊ ನಮಗೆ ಅದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರಲ್ಲ, ನ್ಯಾಚುರಲ್ ಆಗಿರಲ್ಲ. ಸೊ ಓದೋರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ, ಕಷ್ಟಪಟ್ಟು ಓದ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಈಸಿಯಾಗಿ ಫ್ಲೋ ಆಗ್ತಿರಲ್ವಲ್ಲ, ಹಾಗಾಗಿ. ಸೊ ಈ ಥರ ಸ್ಟ್ರೈಟ್ ಮತ್ತು ಬ್ಯಾಕ್ವರ್ಡ್ ಬರೋದ್ರಿಂದ ಸ್ವಲ್ಪ ಡಿಸಡ್ವಾಂಟೇಜಸ್ಸು ಜಾಸ್ತಿನೇ ಇದೆ. ಇವಾಗ ನೋಡಿ, ನಾನು ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ಲ್ಯಾಂಟ್ ಬರೆದಿರೋದು, ನೆಕ್ಸ್ಟ್ ಸ್ಟ್ರೈಟ್ ಬರೆದಿರೋದು ಮತ್ತು ಬ್ಯಾಕ್ವರ್ಡ್ ಬರೆದಿರೋದು ಮೂರನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಹ್ಯಾವ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ಅಬ್ಸರ್ವ್ ಮಾಡಿ. ನೋಡಿ, ಫಸ್ಟ್ ಸ್ಲ್ಯಾಂಟಿಂಗ್ ಬರೆದಿರೋದು ಎಷ್ಟು ಲುಕ್ಕಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಆಮೇಲೆ ಸ್ಟ್ರೈಟು ಮತ್ತು ಬ್ಯಾಕ್ವರ್ಡ್ ಯಾವ ಥರ ಇದೆ ಅನ್ನೋದು ನೀವೇ ಅಬ್ಸರ್ವ್ ಮಾಡ್ಬೋದು. ಸೊ ಅದಕ್ಕೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಬರೆಯುವಾಗ ಸ್ಲ್ಯಾಂಟಾಗಿ ಬರೀರಿ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈಗ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣವಾ. ಅಕಾರ್ಡಿಂಗ್ ಟು ಗ್ರಾಫಾಲಜಿ ಅಥವಾ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಪ್ರಕಾರ, ಸಮ್ ಪೀಪಲ್ ಬಿಲೀವ್ ಹ್ಯಾಂಡ್ ರೈಟಿಂಗ್ ಮೇ ರಿಫ್ಲೆಕ್ಟ್ ಸರ್ಟೈನ್ ಪರ್ಸ್ನಾಲಿಟಿ ಟ್ರೇಡ್ಸ್. ಅಂದರೆ ಕೆಲವರು ಇದನ್ನು ಬಿಲೀವ್ ಮಾಡ್ತಾರೆ, ನಂಬ್ತಾರೆ. ಅಂದರೆ ಹ್ಯಾಂಡ್ ರೈಟಿಂಗಿಂದ ನಮ್ಮ ಪರ್ಸ್ನಾಲಿಟಿ ಕ್ಯಾರೆಕ್ಟ್ರು ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಹವೆವರ್ ದೀಸ್ ಇಂಟರ್ಪ್ರಿಟೇಷನ್ಸ್ ಆರ್ ನಾಟ್ ಸೈಂಟಿಫಿಕಲಿ ಪ್ರೂವನ್. ಇದು ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಈ ಥರ ಇರ್ಬೋದು, ಈ ಥರ ಇರ್ಬೋದು ಅಂತ ಹೇಳ್ತಾರಲ್ಲ ಕ್ಯಾರೆಕ್ಟ್ರು, ಅದು ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಬಟ್ ಇಟ್ ಕನ್ಸಿಡರ್ಡ್ ಆ್ಯಸ್ ಎ ಜನರಲ್ ಅಬ್ಸರ್ವೇಷನ್. ಅಂದರೆ ಈ ಥರ ಬರೆಯೋರ ಹತ್ರ ಈ ಥರ ಕ್ಯಾರೆಕ್ಟರ್ ಇರ್ಬೋದು ಅಂತ ಹೇಳ್ಬಿಟ್ಟು ಜನರಲ್ಲಾಗಿ ಅಬ್ಸರ್ವ್ ಮಾಡಿದ್ದಾರೆ, ಇದು ಫ್ಯಾಕ್ಟ್ ಅಲ್ಲ. ಈಗ ಫಾರ್ವರ್ಡ್ ಸ್ಲ್ಯಾಂಟ್ ಅಂದರೆ ಮುಂದಕ್ಕೆ ಸ್ಲ್ಯಾಂಟ್ ಮಾಡಿ ಬರೆಯೋರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಎಕ್ಸ್ಪ್ರೆಸಿವ್ ಆಗಿರ್ತಾರೆ, ಎಂಜಾಯ್ ಮಾಡ್ತಾರೆ, ಮತ್ತು ಇಂಟ್ರ್ಯಾಕ್ಟಿಂಗ್ ವಿತ್ ಅದರ್ಸ್, ಬೇರೆಯವ್ರ ಜೊತೆ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಹೊಂದ್ಕೋತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬ್ಯಾಕ್ವರ್ಡ್ ಸ್ಲ್ಯಾಂಟ್, ರಿಸರ್ವ್ಡ್, ಅಂದರೆ ಅವರಲ್ಲೇ ಜಾಸ್ತಿ ಯಾರ ಹತ್ರನೂ ಹಂಚ್ಕೊಳ್ಳಲ್ಲ, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅನ್ಕೊಂತಾರೆ. ಮೇ ಟೇಕ್ ಟೈಮ್ ಟು ಟ್ರಸ್ಟ್ ಪೀಪಲ್, ಅಂದರೆ ಇವರು ಬೇಗ ಯಾರನ್ನು ನಂಬಲ್ಲ, ಸ್ವಲ್ಪ ಟೈಮ್ ತೊಗೊತಾರೆ ಅಂತ. ನೆಕ್ಸ್ಟ್ ವರ್ಟಿಕಲ್ ರೈಟಿಂಗ್, ಹಿಂದೆ ಸ್ಟ್ರೈಟ್ ಬರಿತಿದ್ವಲ್ವ, ಸ್ಟ್ರೈಟ್ ಬರೆಯೋರು ಏನಾಗ್ತಾರೆ ಅಂದರೆ ಸ್ವಲ್ಪ ಪ್ರಾಕ್ಟಿಕಲ್, ಅವರು ಬೇಗ ಯಾವುದನ್ನು ಹಾಗೇನೆ ಹೇಳಿದ್ರೆ ನಂಬಲ್ಲ, ಪ್ರಾಕ್ಟಿಕಲಾಗಿ ಪ್ರೂವ್ ಮಾಡು ಅಂತಾರೆ. ಮತ್ತು ಬ್ಯಾಲೆನ್ಸ್ಡ್ ಆಗಿರ್ತಾರೆ, ಕಂಟ್ರೋಲ್ ಎಮೋಷನ್ಸ್ ವೆಲ್, ಅವ್ರು ಮತ್ತು ಎಮೋಷನ್ಸ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಅಂತ. ಮತ್ತು ಸ್ಮಾಲ್ ಹ್ಯಾಂಡ್ ರೈಟಿಂಗ್ ಬರೀತಾರೆ ಗೊತ್ತಾ, ಚಿಕ್ಕ ಚಿಕ್ಕದಾಗಿ, ಅವರು ತುಂಬ ಕ್ವೈಟ್, ಫೋಕಸ್ಡ್ ಆಗಿರ್ತಾರೆ, ಎಂಜಾಯ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ. ಅಂದರೆ
ಸಣ್ಣದಾಗಿ ಬರೆಯೋರು ಇಂಡಿಪೆಂಡೆಂಟ್ ಆಗಿರಬೇಕು ಅಂದ್ಕೊಂತಾರೆ, ಸ್ವಲ್ಪ ಜಾಸ್ತಿ ಫೋಕಸ್ಡ್ ಆಗಿರ್ತಾರೆ, ಸ್ವಲ್ಪ ಕೂಲ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ಲಾರ್ಜ್ ಹ್ಯಾಂಡ್ ರೈಟಿಂಗ್, ಸ್ವಲ್ಪ ದಪ್ಪ ಬರೀತಾರಲ್ಲ, ಅವ್ರುಗಳು ಏನು ಅಂದರೆ ಔಟ್ ಗೋಯಿಂಗ್ ಆ್ಯಂಡ್ ಕಾನ್ಫಿಡೆಂಟ್, ಸ್ವಲ್ಪ ಜಾಸ್ತಿ ಎಲ್ಲದನ್ನೂ ಎಕ್ಸ್ಪ್ರೆಸ್ ಮಾಡ್ಕೋತಾರೆ, ಮತ್ತು ಕಾನ್ಫಿಡೆಂಟ್ ಆಗೂ ಕೂಡ ಇರ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಒಬ್ಬೊಬ್ಬರು ಇನ್ನೊಂದು ಪೇಜಿಗೆ ಕಾಣಿಸೋ ಥರ ಹೆವಿ ಪ್ರೆಷರ್ ಹಾಕಿ ಬರೀತಾರೆ ಗೊತ್ತಾ, ಅವ್ರುಗಳು ಹೆಂಗಿರ್ತಾರೆ ಅಂದರೆ ಅವ್ರದ್ದು ಎಮೋಷನ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಡಿಟರ್ಮಿನೇಷನ್ ಕೂಡ ಜಾಸ್ತಿ ಇರುತ್ತೆ. ನೀವು ನೋಡಿ ಅವ್ರು ಬರೆಯುವಾಗಲೇ ಅಷ್ಟು ಪ್ರೆಸ್ ಮಾಡಿ ಫೋಕಸ್ಡ್ ಆಗಿ ಬರೀತಾರೆ ಅಂತಂದರೆ, ಸೊ ಅವ್ರ ಡಿಟರ್ಮಿನೇಷನ್ ಹೆಂಗಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಲೈಟ್ ಪ್ರೆಷರ್. ಈಗ ನೋಡಿ ಕೆಲವರೆಲ್ಲ ನಾವೇ ಹೇಳ್ತೀವಿ ಅದೇನೋ ಹ್ಯಾಂಡ್ ರೈಟಿಂಗ್ ಹಂಗೆ ಬರೆದಿದ್ಯಾ, ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಕಾಣಿಸಂಗೆ ಹಂದವಾಗಿ ಬರೆಯೋ ಅಂತ. ಸುಮ್ಮನೆ ಹಿಂಗೆ ತೇಲಿಸ್ಕೊಂಡು ಹೋದಂಗೆ ಬರೆದಿರ್ತಾರೆ ಗೊತ್ತಾ, ಅವ್ರದ್ದು ಹೆಂಗೆ ಅಂತಂದರೆ ಸುಮ್ಮನೆ ಕಾಮಾಗಿರ್ತಾರೆ, ಜೆಂಟಲ್ ಮತ್ತು ಸೆನ್ಸಿಟಿವ್, ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ಗ್ರಾಫಾಲಜಿ. ಮತ್ತು ವೈಡ್ ಸ್ಪೇಸಿಂಗ್ ಬಿಟ್ವೀನ್ ವರ್ಡ್ಸ್, ಪದಗಳ ಮಧ್ಯ ಮಧ್ಯ ಜಾಸ್ತಿ ಸ್ಪೇಸ್ ಬಿಡ್ತಾರಲ್ಲ, ಅವ್ರುಗಳು ಹಿಂಗೆ ಅಂದರೆ ವ್ಯಾಲ್ಯೂಸ್ ಪರ್ಸ್ನಲ್ ಸ್ಪೇಸ್ ಆ್ಯಂಡ್ ಇಂಡಿಪೆಂಡೆನ್ಸ್. ಅಂದರೆ ಅವರಿಗೆ ತುಂಬ ಪರ್ಸ್ನಲಿ ಸ್ಪೇಸ್ ಕೊಡಬೇಕು ಅವರಿಗೆ, ಇಲ್ಲ ಅಂದರೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇಂಡಿಪೆಂಡೆಂಟ್ ಆಗಿ ಇರ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ಲೋಸ್ ಸ್ಪೇಸಿಂಗ್ ಇರುತ್ತಲ್ಲ, ಆ ಕ್ಲೋಸ್ ಸ್ಪೇಸಿಂಗ್ ಅವ್ರು ಹೆಂಗೆ ಅಂತಂದರೆ ಹತ್ತತ್ರ ಅಂಟ್ಕೊಂಡು ಬರ್ದಿರ್ತಾರಲ್ವ, ಅವ್ರು ಹೆಂಗೆ ಅಂದರೆ ಎಂಜಾಯ್ಸ್ ಬೀಯಿಂಗ್ ಅರೌಂಡ್ ಪೀಪಲ್ ಆ್ಯಂಡ್ ಕ್ಲೋಸ್ ರಿಲೇಷನ್ಶಿಪ್. ಹತ್ತತ್ರ ಬರೀತಾ ಇದ್ದಾರೆ ಅಂದ್ರಾಗಲೇ ಗೊತ್ತಾಗಬೇಕಲ್ವಾ, ಅಂದರೆ ಅವರು ಜಾಸ್ತಿ ಫ್ರೆಂಡ್ಶಿಪ್ಪು, ಚೆನ್ನಾಗಿ ಎಲ್ಲರ ಜೊತೆಗೂ ಇರಬೇಕು, ಮತ್ತು ಎಲ್ಲ ಪೀಪಲ್ಸ್ ಜೊತೆಗೆ ಎಂಜಾಯ್ ಮಾಡಬೇಕು ಅನ್ನೋ ಕ್ಯಾರೆಕ್ಟರ್ ಇರುತ್ತೆ ಅಂತ. ಇದೆಲ್ಲ ಜಸ್ಟು ಇಂಟರ್ಪ್ರಿಟೇಷನ್ಸ್ ಆಫ್ ಗ್ರಾಫಾಲಜಿ, ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಇದು ಬರೀ ಜಸ್ಟ್ ನಾವು ನಂಬ್ತೀವಲ್ಲ, ಆ ಥರ ನಂಬ್ಕೊಂಡಿದ್ದಾರೆ ಹ್ಯಾಂಡ್ ರೈಟಿಂಗ್ ಮೇಲೆ ಅಂತ.